ಎಚ್ ಡಿ ದರ್ಶನ್ ಅವರೇ, ಈಗೇನು ನಿಮ್ಮ ವಾದ ಏನೀಗ? ನೋಡಿ, ಒಂದು ಪಂಚರ್ ಹಾಕೋ ಅಂಗಡಿಗೂ ಟ್ರೇಡ್ ಲೈಸೆನ್ಸು, GST ಎಲ್ಲದೂ ಇರುತ್ತೆ. ಕೋಳಿ ಕುಯ್ಯೋ ಅಂಗಡಿಗೂ ಟ್ರೇಡ್ ಲೈಸೆನ್ಸ್ ಎಲ್ಲದೂ ಇರುತ್ತೆ. ಒಬ್ಬ ಚಪ್ಪಲಿಯನ್ನ ಮಾರುವಂತ ಅಂಗಡಿಗೂ ಸಮೇತ ಒಂದು ಟ್ರೇಡ್, GST ಎಲ್ಲದೂ ಇರುತ್ತೆ. ಯಾವುದೇ ಒಂದು ನೀವು ಶಾಪ್ಸ್ ಅಥವಾ ಬಿಸ್ನೆಸ್ ಅಥವಾ ಇಂಡಸ್ಟ್ರೀಸ್ ಏನೇ ತಗೊಳ್ಳಿ, ಒಂದು ಪಕ್ಷ ಅದ್ರ ಸಮೇತ ರಾಜಕೀಯ ಪಕ್ಷ ಅದು ಒಂದು ರಿಜಿಸ್ಟ್ರೇಷನ್ ಆಗಿರಬೇಕು. ಈಗ ನಮ್ಮ ಕಾಂಗ್ರೆಸ್ ಅಲ್ಲಿ 100 ಕಚೇರಿಗಳನ್ನ ತೆರಿಬೇಕು ಅಂತ, ಹಾಗೆ ಬೆಂಗಳೂರಿನಲ್ಲೂ ಒಂದು ಶಂಕುಸ್ಥಾಪನೆ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾಗ ಪಣ ತೊಟ್ಟಿದ್ರು. ಪ್ರತಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನಲ್ಲಿ ನಾವು ಹೋಗಿ ಏನು ನೋಂದಣಿ ಕಚೇರಿನಲ್ಲಿ ರಿಜಿಸ್ಟರ್ ಮಾಡಿಸ್ತಾ ಇದೀವಿ ಆ ಕಚೇರಿ ಕಟ್ಟಡಗಳನ್ನ. ಅಂದ್ರೆ ನಾವ್ಯಾರು, ನಮ್ದೇನು, ನಮ್ಮ ಐಡೆಂಟಿಟಿ ಅನ್ನುವಂಥದ್ದು ಬಹಳ ಮುಖ್ಯ ಸರ್. ಸರ್, ಇವತ್ತು ನೀವು ಅಶ್ವವೇಗ ಅನ್ನುವಂತ ಒಂದು ಚಾನಲ್ ಕರೆದಿದ್ದೀರಾ. ಖಂಡಿತವಾಗ್ಲೂ ಇದು ಒಂದು ಚಾನಲ್ ರಿಜಿಸ್ಟರ್ ಆಗಿದೆ, GST ಇದೆ, ನಿಮ್ದೊಂದು ಟ್ರಾನ್ಸಾಕ್ಷನ್ ಇದೆ, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇದೆ, ಲೇಬರ್ಸ್ ಗೆ ಸಂಬಂಧಪಟ್ಟಂತ ಲೈಸೆನ್ಸ್ ಅನ್ನ ನೀವು ಪಡ್ಕೊಂಡಿದ್ದೀರಾ. ಹಾಗೆ ರಾಘವ್ ಸೂರ್ಯ ಅನ್ನೋರು ನಮ್ಮ ಮುಂದೆ ಕೂತಿದ್ದಾರೆ. ಅವ್ರಿಗೂ ಈ ಒಂದು ಕಂಪನಿಯಿಂದ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ, ಒಂದು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆನೆ ನೀವು ಇಲ್ಲಿ ಬಂದು ನಮ್ಮನ್ನ ಮಾತಾಡಿಸ್ಲಿಕ್ಕೆ ಸಾಧ್ಯ. ಹಾಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಕಾರ್ಯಕರ್ತ ಅನ್ನುವಂತ ಐಡಿ ಇದೆ ಸರ್. ಹಾಗೆ ನಾನು ಪಕ್ಷದಿಂದ ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರೆ ನಮ್ಮ ಅಂದಿನ ಅಧ್ಯಕ್ಷ DK ಸಾಹೇಬ್ರು ಒಂದು ID ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಒಂದು ಪಕ್ಷದ ವಕ್ತಾರನಾಗಿ ID ಕಾರ್ಡ್ ಇಟ್ಕೊಂಡಾಗ ಅದಕ್ಕೊಂದು ಘನತೆ, ಗೌರವ ಅಂತೆಲ್ಲ ಇರುತ್ತೆ ಸರ್. ಸರ್, ಇವತ್ತು RSS ಅನ್ನ ಒಂದು ಸತ್ಯ ಹೊಂದಿರತಕ್ಕಂಥ ಪಾರ್ಟಿ ಯಾವುದು ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ನಾನು RSS ನೊಂದಿಗೆ ನೇರವಾದಂತ ಸಂಬಂಧ ಸೊ ಹೊಂದಿರತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾನು ಕಳೆದ 4-5 ದಿನದಿಂದ ಚರ್ಚೆಗಳಿಗೆ ಹೋಗ್ತಾ ಇದ್ದೀನಿ ಸರ್. ಈ ಬಿಜೆಪಿನವರಿಗೆ ಯಾಕೆ ದಮ್ಮು ತಾಕತ್ತು ಎಲ್ಲ ಏನು ಟಿವಿಗಳ ಮುಂದೆ ಅಥವಾ ಮೈಕ್ಗಳ ಮುಂದೆ ಇದ್ದಾಗ ಮಾತ್ರ ಬರ್ತದೆ, ಅಥವಾ ವಕ್ತಾರಿಕೆ ಮಾಡೋದು ಕಳಿಸ್ಬೇಕಲ್ವಾ? ಯಾಕೆ ಅವರು ನಾನು JDS ನವರಿಗಲ್ಲ ಸರ್, ಅಲ್ಲಲ್ಲ, ಅವರಿಗೆ ಈಗ ನಾನು ರಾಜಕೀಯ ಚರ್ಚೆಗೆ ಹೋಗುದಿಲ್ಲ ಇಲ್ಲಿ ಸರ್. ಈಗ ಈ ನೋಂದಣಿ ವಿಚಾರಕ್ಕೆ ನಾವು ಬರ್ತಾ ಇದೀವಲ್ಲ, ನೋಂದಣಿ ಯಾಕೆ ಬೇಕು ಸರ್? ಪುತ್ತೂರಿನಲ್ಲಿ ಒಬ್ಬ ಹಿಂದೂ ಮುಖಂಡ, ಹಿಂದೂ ಸಂಘಟನೆಯ ಮುಖಂಡ, RSS ಮುಖಂಡ, ಆತನ ಹೆಸರು ನನಗೆ ಗೊತ್ತಿಲ್ಲ, ಕೃಷ್ಣಯ್ಯ ಅಂತನೋ ಏನೋ. ಆತನ ಮಗ ಒಂದು ಹೆಣ್ಣು ಮಗಳ ಮೇಲೆ ಬಲಾತ್ಕಾರ ಮಾಡ್ತಾನೆ, ಅವಳಿಗೊಂದು ಮಗು ಹುಟ್ಟುತ್ತೆ, ಕೋರ್ಟ್ ಇವಾಗ 75,000 ರೂಪಾಯಿ ದಂಡ ಕಟ್ಟಿ ಅಂತ. ಅವ್ರ ಅಪ್ಪ ಇದನ್ನಲ್ಲ, ಅವನು ಯಾವ ಸಂಘಟನೆಗೆ ಸೇರಿದವನು ಗೊತ್ತಾಗ್ಬೇಕಲ್ವಾ ಸರ್? ಈಗ ಹಿಂದೂ ಮುಖಂಡ, ನಮ್ಮ ಧರ್ಮಕ್ಕೆ ಯಾವ ಮುಖಂಡತ್ವಕ್ಕೆ ಅಗತ್ಯತೆ ಇಲ್ಲ. ನಮ್ಮ ಧರ್ಮದ ಎಂಥದ್ದು ರಕ್ಷಕರು, ನಮ್ಮ ಹಿಂದೂ ಧರ್ಮಕ್ಕೆ ಯಾವುದೇ ರಕ್ಷಕರ ಅಗತ್ಯತೆ ಇಲ್ಲ. ನಮ್ಮ ಧರ್ಮ ಸನಾತನ ಆದಿ ಕಾಲದಿಂದ, ರಾಮಾಯಣ ಕಾಲದಿಂದಲೂ ನಮ್ಮ ಧರ್ಮಕ್ಕೆ ಯಾವುದೇ ಅಪಾಯ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿ ಇದ್ರೂ ಅಪಾಯ ಇಲ್ಲ, ನಾಳೆ ಅಧಿಕಾರ ಬಿಟ್ಟು ಹೋದ್ರೂ ಹಿಂದೂ ಧರ್ಮಕ್ಕೆ ಅಪಾಯ ಇಲ್ಲ. ಹಿಂದೂ ಧರ್ಮಕ್ಕೆ ಯಾರ ರಕ್ಷಣೆಯ ಅಥವಾ ಹಿಂದೂ ಧರ್ಮವನ್ನು ಯಾರಿಗೂ ನಾವು ಗುತ್ತಿಗೆಗೆ ಕೊಟ್ಟಿಲ್ಲ. ಆದರೆ ಈ ದೇಶದಲ್ಲಿ ಕೆಲವೊಂದು ಘಟನೆ ಆಗಿದೆಯಲ್ಲ, ಉದಾಹರಣೆ ಸರ್, ಮಾಲೇಗಾಂವ್ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಪ್ರಜ್ಞಾ ಸಾಧ್ವಿ ಅಂತ ಇವತ್ತಿನ ಕೋರ್ಟು ನ್ಯಾಯಾಲಯ ಕಟಕಟೆ ಏನು ಮಾಡ್ತಾ ಇದೆ ಅಂತ ಅದನ್ನ ನಾನು ತೆರೆದಿಡಬೇಕಾಗಿಲ್ಲ. ಜನಾರ್ದನ್ ರೆಡ್ಡಿ ಕೇಸಲ್ಲಿ ನ್ಯಾಯಾಧೀಶರು ಲಂಚ ತಗೊಂಡಿರೋ ಕೇಸು ನಾವು ನೋಡಿದ್ದೀವಿ. ಮೊನ್ನೆ ಅಷ್ಟೇ ನ್ಯಾಯಾಧೀಶರು ಮಲ್ಲಿ ಕೋಟ್ಯಾಂತರ ರೂಪಾಯಿ ದೂರು ಸಿಕ್ಕಿದ್ದು ನಾವು ನೋಡಿದ್ದೀವಿ. ಪ್ರಜ್ಞಾ ಸಿಂಗ್ ಅವ್ರನ್ನ ಏನು ನೇಣಗಂಬಕ್ಕೆ ಹಾಕಬೇಕು, ಮರಣದಂಡನೆ ಅನ್ನುವಂತ ಒಂದು ಶಿಕ್ಷೆಯನ್ನ ಕೊಟ್ಟು ಆ ಶಿಕ್ಷೆಯಿಂದ ಯಾಕೆ ಹಿಂದಕ್ಕೆ ತಗೊಂಡ್ರೋ ಗೊತ್ತಿಲ್ಲ ಸರ್. ಹಾಗೇನೆ ನಾಗರಾಜ್ ಜಂಬಂಗಿ ಅಂತ ಹಿಂದೂ ಮುಖಂಡ ಒಬ್ಬ ಇದೇ ಹುಬ್ಬಳ್ಳಿಯಲ್ಲಿದ್ದ. ಆ ವ್ಯಕ್ತಿಯ ಮರ್ಡರು ಹುಬ್ಬಳ್ಳಿಯ ಜೈಲ್ನಲ್ಲಿ ಆಗ್ತದೆ. ಯಾವ ಕಾರಣಕ್ಕೋಸ್ಕರ ಆಯ್ತು? ಆತನನ್ನ ಜೈಲಿನಲ್ಲಿ ಕೊಂದವನು ಬಸವರಾಜು. ಆ ನಾಗರಾಜ್ ಜಂಬಂಗಿ ಯಾವ ಧರ್ಮದ ಮುಖಂಡ ಅಂತ ಹೇಳ್ಕೊಂಡಿದ್ದ, ಅಥವಾ ಅವನು ಏನು ಕೃತ್ಯಗಳನ್ನ ಮಾಡ್ತಾ ಇದ್ದ? ಯಾಕೆಂದ್ರೆ ಹುಬ್ಳಿ ಕೋರ್ಟ್ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತದೆ. ಬೆಳಗಾವಿ ಒಂದು ಬ್ರಿಡ್ಜ್ ಮೇಲೆ ಟಿಫನ್ ಕ್ಯಾರಿಯರ್ ಅಲ್ಲಿ ಬಾಂಬ್ ಸಿಗ್ತದೆ. ಹಾಗೇನೆ ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿದವ್ರು ಯಾರು, ಕಲಬುರ್ಗಿ ಅವರ ಹತ್ಯೆ ಮಾಡಿದವ್ರು ಯಾರು, ಈ ಎಲ್ಲ ಹಿನ್ನೆಲೆಗಳನ್ನ ನಾವು ನೋಡ್ತಾ ಹೋದಾಗ ಭಾರತೀಯ ಜನತಾ ಪಕ್ಷದ ವಕ್ತಾರರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರಾ? ಓಕೆ ಓಕೆ, ಲೆಟ್ಸ್ ವೇಟ್. ಸರ್ ಕೇಳಿ, ಇವತ್ತು ನಿಮ್ಮ ಇದು ಗೊತ್ತಾಯ್ತು ಸರ್. ಈಗ ಉದಾಹರಣೆ ಮಾತಾಡಬಹುದು ಸರ್. ಉದಾಹರಣೆ ಸರ್, ಈಗ ನಂದು ರೈಫಲ್ ಟ್ರೈನಿಂಗ್ ಆಗಿದೆ ಸರ್. ನಂದು ಯಾವುದು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಅಂತ ರೈಫಲ್ ಟ್ರೈನಿಂಗ್ ಕೊಡ್ತಾರೆ. ಅದಾದ್ಮೇಲೆ ನಾವು ಮುಂದೆ ವೆಪನ್ಸಿಗೆ ಲೈಸೆನ್ಸ್ ತಗೊಬೇಕಂದ್ರೆ ಅದನ್ನ ಉಪಯೋಗಿಸ್ಕೊಬಹುದು. ಇವ್ರಿಗೆ ಯಾವೊಂದು ಸರ್ ಅಧಿಕಾರ ಕೊಟ್ಟನು ಕೊಡಗಲ್ಲಿ ಹೋಗಿ ಗನ್ ಟ್ರೈನಿಂಗ್ ಕೊಡೋದಕ್ಕೆ? ಅದ್ರ ಉದ್ದೇಶ ಏನು? ಈ ದೇಶ ಕಾಯಕ್ಕೆ ಇದಕ್ಕೂ RSSಗೂ ನೇರ ಸಂಬಂಧ ಸರ್. ಅವರು ಅದೇ ಸಂಘಟನೆಯವರು ಮಾಡಿದ್ದು ಸರ್. ಇವರು ತ್ರಿಶೂಲ ಕೊಡೋದಕ್ಕೆ ಹೋಗ್ತಾ ಇದಾರಲ್ಲ, ಯಾರನ್ನ ಚುಚ್ಚೋದಕ್ಕೋಸ್ಕರ ಇವರು ತ್ರಿಶೂಲಗಳನ್ನ
ಅವ್ರ ವಿಚಾರಕ್ಕೆ ನಾವು ಹೋಗಿಲ್ಲ ಇಷ್ಟೆಲ್ಲ ಸರ್. ಮಾತಾಡ್ತಾರೆ. I love you. ಅವ್ರ ವಿಚಾರಕ್ಕೆ Yes, ನಾವು ಹೋಗಿಲ್ಲ. yes, sir, yes, ಅವ್ರ sir. ವಿಚಾರಕ್ಕೆ I ಹೋಗಿಲ್ಲ. will allow you. ಯಾಕೆಂದ್ರೆ I will allow you. ಅವರು ಪ್ರಾದೇಶಿಕ ಸುಮ್ಮನೆ ಇಲ್ಲ ಪಕ್ಷ ಸರ್. ಪಟ್ಟಾಪಟ್ಟೆ ಚಡ್ಡಿ ಬದಲಾಯಿಸಿ ಕಾಕಿ ಚಡ್ಡಿಯನ್ನ ಹೊಂದಿದ್ದಾರೆ ಅನ್ನೋದನ್ನ ಅವ್ರು ರುಜುವಾತ್ ಮಾಡ್ತಾ ಸರ್, ಇದ್ದಾರೆ. ಐ ವಿಲ್ ಅಲೋ ಯು. ಜಸ್ಟ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಸರ್. ಅಂದ್ರೆ ಅವ್ರು ಹೇಳೋ ಮಾತಿಗೆ ಯಾವ ರೀತಿ ಮಂಡಿಸಬಹುದು ಅಂತ ಖಂಡಿತ ನೀವು ರೆಡಿ ಆಗಿ. ಅದಕ್ಕೆ ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಆಕ್ಚುಲಿ ದರ್ಶನ್ ಅವರು ಬಹಳ ರೋಷಾವೇಶದಿಂದ ನೋಡ್ರಿ ನಮ್ದು ಎಷ್ಟು ಸರಿ ಇದೆ, ನಾವು ಕೇಳೋದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ಹೇಳಿದಾಗ ಹೆಂಗ್ ಲಿಸ್ಟ್ ಬಂತು ಅಂದ್ರೆ ಹನುಮಂತನ ಬಾಲ ತರ ದೊಡ್ಡ ಪಟ್ಟಿನೇ ಹೇಳ್ತಾರೆ. ಯಾಕೆ ನೋಂದಣಿ ಮಾಡಿಸ್ಬೇಕು, ನೋಂದಣಿ ಮಾಡಿಸದೆ ಇರೋದ್ರ ಹಿಂದಿರುವಂತ ಹಕ್ಕಿಕತ್ತೇನು, ದೇಶದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ ಅಂತ ಒಂದೊಂದಾಗೆ ಹೇಳ್ತಾ ಇದ್ದಾರೆ. ಕರೆಕ್ಟ್ ಸರ್? ಎಸ್ ಸರ್, ಐ ವಿಲ್ ಅಲೋ ಯು. ಇನ್ನು ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಐ ವಿಲ್ ಅಲೋ ಯು ಆಫ್ಟರ್ ಶಶಿಕಾಂತ್ ರೆಡ್ಡಿ. ಸರ್, ವಾಟ್ ಇಸ್ ರಾಂಗ್ ಇನ್ ದಿಸ್ ಅಂತ ಈಗ ಒಬ್ಬ ಗೃಹ ಮಂತ್ರಿ ಕೇಳ್ತಾ ಇದ್ದಾರೆ. ಅದೇ ಪ್ರಶ್ನೆ, ನಿಮ್ಮ ಒಂದು ವಿಶ್ಲೇಷಣೆ ಏನಿದಕ್ಕೆ? ಅವ್ರು ಕೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ, ಏನ್ ಸರಿ ಇದೆ ಅನ್ನುವ ನಿಮ್ಮ ಅವಗಾಹನ ಏನು? RSS ಸಂಘಟನೆಯನ್ನು ಯಾಕೆ ರಿಜಿಸ್ಟರ್ ಮಾಡಬೇಕು? ಅಗತ್ಯ ಏನಿದೆ? ನಾವು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಅನ್ನೋದನ್ನು ಬಾಬಾ ಸಾಹೇಬರು ಅದನ್ನು ಜಾರಿ ತಂದ ಮೇಲೆ ಅವರ ಆರ್ಗನೈಸರ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಅವರು ಬರೀತಾರೆ, ಈ ದೇಶದ ಸಂವಿಧಾನ ಸರಿಯಿಲ್ಲ, ಈ ದೇಶದ ಸಂವಿಧಾನದಲ್ಲಿ ಮನುಸ್ಮೃತಿ ಆಧಾರಿತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಇದು ಪಾಶ್ಚಾತ್ಯ ಮಾಡ್ತಾ ಇದ್ದೀರಾ. ಮನುಸ್ಮೃತಿ ಅಂತ ಯಾಕೆ ತರ್ತೀರಾ? ಹೌದು, ಅದನ್ನೇ ಹೇಳ್ತಾರೆ ಅವರು. ಮನುವಾದ ಇಲ್ಲ. ಅವ್ರಿಗಿಂತ ಚೆನ್ನಾಗಿ ನೀವೇ ಅರ್ಥ ಮಾಡ್ಕೊಂಡಿಲ್ಲ. ಆರ್ಗನೈಸರ್ ಪತ್ರಿಕೆ ನಿಮಗೆ ಕಾಪಿ ಕಳಿಸ್ಕೊಡ್ತೀನಿ. ಆಯ್ತು, ಇವಾಗ ಅದು ಇಲ್ಲ ಅಂದ್ರೆ ನಮ್ಮದು ಯಾವುದೂ ಇಲ್ಲ, ಇದು ಪಾಶ್ಚಾತ್ಯವಾಗಿರೋದು, ಆದ್ದರಿಂದ ಈ ಸಂವಿಧಾನವನ್ನು ನಾವು ಒಪ್ಪುವುದಿಲ್ಲ ಅಂತ ಬರೀತಾರೆ. ಅದು ಇವತ್ತವರೆಗೂ ದಾಖಲೆಯಾಗಿದೆ. ಎರಡನೇದ್ದು, ಅವರು ಈ ದೇಶದ ರಾಷ್ಟ್ರ ಧ್ವಜವನ್ನು ನಾವು ಒಪ್ಪೋದಿಲ್ಲ, ಯಾಕಂದ್ರೆ ಅದು ಅಪಶಕನ, 3 ಬಣ್ಣ ಇದೆ. ಆಮೇಲೆ ಪರ್ಸೆಪ್ಷನ್ ಅವ್ರು ಹೇಳ್ತಾ ಇದೆ ಅಂಬೇಡ್ಕರ್ 50 ವರ್ಷಗಳ ಕಾಲ ಸರ್ ಆಮೇಲೆ ಇರ್ಲಿ. ಓಕೆ, ಲೆಟ್ಸ್ ಕಂಪ್ಲೀಟ್. ಎಸ್, 50 ವರ್ಷಗಳ ಕಾಲ ನಾಗಪುರದಲ್ಲಿ ನಾವು RSS ಮುಖ್ಯ ಕಚೇರಿಯಲ್ಲಿ ನಾವು ನಮ್ಮ ದೇಶದ ಬಾವುಟವನ್ನು ಹಾರಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಕೊಡೋದಿಲ್ಲ, ಸಂವಿಧಾನವನ್ನು ಒಪ್ಪೋದಿಲ್ಲ. 3 ಜನ ಯುವಕರು ಬಂದು ಬಲವಂತದಿಂದ ಅಲ್ಲೇ ಒಂದು ಧ್ವಜವನ್ನು ಹಾರಿಸ್ತಾರೆ. ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವ್ರನ್ನ ಜೈಲು ಕಳಿಸ್ತಾರೆ. ಆಯ್ತಾ? ಆಮೇಲೆ ಈ ದೇಶದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಗೀತೆ ಅಂತಿದೆ ಅಲ್ವಾ, ಜನಗಣಮನ ಅಂತ ಎಲ್ಲರೂ ಗೌರವಿಸ್ತೀವಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ಒಂದೇ ಮಾತ್ರ ಆಗಬೇಕು ಅದು. ಅದರ ಅರ್ಥ ಏನು ಅಂತಂದರೆ, ಸಂವಿಧಾನವನ್ನೇ ಒಪ್ಪದೇ ಇರತಕ್ಕಂಥ ಒಂದು ಸಂಘಟನೆ ಈ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಆಗುವ ಅಗತ್ಯ ಏನಿದೆ ಅನ್ನುವುದೇ ಪ್ರಶ್ನೆ. ಸರ್, ಈಗ RSSನ ಚಿಂತನೆಯನ್ನ ಮೈಗೂಡಿಸಿಕೊಂಡು ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಆಡಳಿತ ಬರ್ತಾ ಇರೋದು ಯಾವ್ದು ಸ್ವಾಮಿ? NDA ಅಂದ್ರೆ ಅಲ್ವಾ? NDA ಅಲ್ಲ, ಬಿಜೆಪಿನೇ. ಬಿಜೆಪಿ ಬರ್ತಾರೆ ಹೋಗ್ತಾರೆ, ಅವ್ರದೇ ಪ್ರಬಲ ಸಾಮರ್ಥ್ಯ, ಹೌದು, ಅವ್ರದ್ದೇ. ಅಂದ್ರೆ ಸಂವಿಧಾನವನ್ನ ಜನ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಈ ಮೂಲಕ? ಆ ಸಂಘಟನೆ ಅಲ್ಲ ಸರ್, RSS ಈಗ ಅವ್ರನ್ನ ಆಯ್ಕೆ ಮಾಡಬಾರ್ದಾಗಿತ್ತು ಹಂಗಿದ್ರೆ ನಿಮ್ಮ ಪ್ರಕಾರ? ಅಲ್ಲ, ನಿಮ್ಮನ್ನ ನಿಂತಿಲ್ವಲ್ಲ ಯಾರು ಅವರು? ಹಾಗಾದ್ರೆ ಇದು ಅವ್ರ ಮಾತು ಯಾಕೆ ಬರುತ್ತೆ ಈಗ ಹಂಗಿದ್ರೆ? ನಾನು ಹೇಳ್ತಾ ಇರೋದು, ಇವಾಗ ಬರ್ತಾ ಇರೋದು RSS ಸಂಘಟನೆ ನೋಂದಣಿ ಬೇಕು ಅನ್ನೋದು ವಿಚಾರಕ್ಕೆ. ಹೌದು, ನಾವು ಯಾವ ಸಂಘಟನೆ ಸಂವಿಧಾನವನ್ನೇ ಒಪ್ಪಲಿಲ್ವೋ ಅದಕ್ಕೆ ನೋಂದಣಿ ಯಾಕೆ ಮಾಡ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಸೊ ಆದ್ದರಿಂದ ಈಗ ಭಾರತೀಯ ಜನತಾ ಪಕ್ಷ ಅದರ ಅಧೀನದಲ್ಲಿ ಇದೆಯಾ ಇಲ್ವಾ? ಭಾರತೀಯ ಜನತಾ ಪಕ್ಷ ನೋಡಿ ಎಷ್ಟು ಚರ್ಚೆ ಮಾಡಿದ್ವಿ, ನೀವೇ ಹೇಳಿದ್ರಿ ಮುಂಚೆ ಈ ವಿಚಾರಕ್ಕೆ ತಕ್ಕ ಹಾಗೆ ಗೆಸ್ಟ್ ಗಳನ್ನ ಕಳ್ಸೋಕೆ ಎಷ್ಟು ಮೀನಾಮೇಷ ಎಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆಗಳನ್ನ ಗಮನಿಸಿ. ಇಲ್ಲಿ ಬಿಜೆಪಿ ಒಬ್ರು ಅಧ್ಯಕ್ಷರಿದ್ರು, ನಡ್ಡಾ ಅಂತ. ಹೌದು, ಅವ್ರು ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ನಮಗೆ ಇನ್ಮೇಲೆ RSS ನ ಹಂಗಿಲ್ಲ, RSS ನಮಗೆ ಅಗತ್ಯ ಇಲ್ಲ, ಬಿಜೆಪಿ ಎಲ್ಲ ನೀರಿ ಬೆಳೆದ್ಬಿಟ್ಟಿದೆ ಅಂತ ಅವ್ರು ಹೇಳಿದ್ರು. ಆಯ್ತಾ? ಆಮೇಲೆ ಭಾಗವತ್ ಸಾಹೇಬರು ಒಂದು ಮಾತನ್ನು ಹೇಳಿದ್ರು, ನನಗೆ ಬಿಜೆಪಿನೋ ಕಾಂಗ್ರೆಸ್ ಯಾವುದನ್ನು ಮುಖ್ಯ ಅಲ್ಲ, ಯಾರು ನಮ್ಮ ಸಿದ್ಧಾಂತಕ್ಕೆ ಹತ್ತಿರವಾಗಿರ್ತಾರೋ, ಸಿದ್ಧಾಂತಕ್ಕೆ ಸಹಾಯ ಮಾಡ್ತಾರೋ ಅವ್ರ ಪರವಾಗಿ ನಾನು ಇರ್ತೀನಿ ಅಂತ ಅವ್ರು ಸಿದ್ಧಾಂತ ಅಲ್ಲ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಅಭಿವೃದ್ಧಿ ಅಖಂಡ ಭಾರತ ಮಾತಾಡ್ತಾರೆ. ಹೇಳಿ, ಯಾವ ಅಭಿವೃದ್ಧಿ ಮಾತಾಡ್ತಾರ ಅವ್ರು ರಾಜಕೀಯೇತರ ಸಂಸ್ಥೆ ಸಂಸ್ಥೆ ಅಲ್ಲ. ಈಗ ನೀವು ಹಿನ್ನೆಲೆ ಹೇಳಿದ್ರಿ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. 100 ವರ್ಷಗಳ ಕಾಲ ಸಕ್ರಿಯವಾಗಿ ಇದ್ದಂತಹ ಒಂದು ಸಂಘಟನೆಯನ್ನ, ಅದರ ನೋಂದಣಿಯನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಇಸ್ ಇಟ್ ನಾಟ್ ಟಾರ್ಗೆಟ್ ಪಾಲಿಟಿಕ್ಸ್?
ಇದೊಂದು ರಾಜಕೀಯ ಪ್ರೇರಿತ ಪಾಲಿಟಿಕ್ಸ್, ರಾಜಕೀಯ ಪ್ರೇರಿತವಾದಂಥದ್ದು ಈ ಒಂದು ಚಿತಾವಣೆ ಅಂತ ಅನಿಸ್ತಾ ಇಲ್ಲ ಅದು ನಿಮ್ಗೆ? ರಾಜಕೀಯನೋ ಆರ್ಥಿಕನೋ ಸಾಮಾಜಿಕನೋ ಮುಖ್ಯ ಅಲ್ಲ. ಅಲ್ಲ ಯಾವಾಗ ಸರ್, ಯಾವ ನಾನು ಕಾಲಘಟ್ಟದಲ್ಲಿ ಕೇಳ್ತಾ ಇದ್ದೀನಿ ನಿಮಗೆ, ಅದನ್ನ- ಈಗ ನೀವು ಅದನ್ನು ಯೋಚನೆ ಮಾಡ್ಬೇಕಲ್ಲ, ಅದನ್ನು ವಿಶ್ಲೇಷಣೆ ಮಾಡ್ಬೇಕಲ್ಲ. ಯಾರು ಈಗ ಮಾಡಿ- ನೀವು RSS ಹೇಳಿದ್ರಿ ಸರ್, RSS ಮನೋಧೋರಣೆ ಹೇಗಿದೆ, ಅವ್ರು ಯಾಕೆ ಮಾಡಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ದೊಂದಿಷ್ಟು ಕ್ಲಾರಿಟಿ ಕೊಟ್ರಿ, ಕರೆಕ್ಟ್. ಅಟ್ ದ ಸೇಮ್ ಟೈಮ್ ನಾವು ಇನ್ನೊಂದು ಫೇಸ್ ನೋಡ್ಬೇಕಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು ಅಥವಾ ಈಗಿನ ಸರ್ಕಾರ ಆಗಿರ್ಬೋದು, ಏನ್ ದಿಢೀರಂತ ಇಷ್ಟು ವರ್ಷ ಅದು 100 ವರ್ಷ ಪೂರೈಕೆ ಆಗಿರುವಂಥದ್ದನ್ನ ಈಗ ಸಡನ್ ಆಗಿ ತರ್ತಾ ಇದಾರಲ್ಲ, ಇದಕ್ಕೆ ಯಾಕೆ ಅಷ್ಟೊಂದು ಆದ್ಯತೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಉತ್ತರ ಏನು? ಪ್ರಶ್ನಿಸಬಾರ್ದಾ? ಅಲ್ಲ ಒಂದ್ ನಿಮಿಷ. ಅಲ್ಲ ಸರ್ ಹೇಳಿ, ನಮ್ಮ ಪ್ರಶ್ನಿಸಬಾರ್ದ ಅನ್ನೋದಕ್ಕಿಂತ ನಮ್ಮ ಹೆಚ್ಚಾಗಿ ದೇಶದಲ್ಲಿ ಐ ಆಮ್ ಆಸ್ಕಿಂಗ್ ದ ಪ್ರಿಯಾರಿಟಿ, ಆದ್ಯತೆಯನ್ನ ಕೇಳ್ತಾ ಇದ್ದೀನಿ. ಇದು ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಇದನ್ನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇದರ ಹಿಂದಿನಿಂದಲೂ ಸಹಿತ ಅವರು ಮತ್ತು ಸಿದ್ದರಾಮಯ್ಯನವರು RSS ಸಂಘಟನೆ ಬಗ್ಗೆ ಮಾತಾಡ್ತಾ ಬಂದಿದ್ದಾರೆ. ನಮ್ಮ ಕುಮಾರಸ್ವಾಮಿ ಅವರು ಸಹಿತ RSS ಸಂಘಟನೆ ಅನ್ನೋದು ಅದೊಂದು ವಿಷವೃಕ್ಷ ಅಂತ ಹೇಳಿದ್ದಾರೆ. ಸರ್ ಇವರು ಹೇಳಿದ್ದಾರೆ, ಬಿಟ್ಟಿದ್ದಾರೆ. ಒಂದ್ ನಿಮಿಷ. ಓಕೆ ಸರ್, ಅಂದ್ರೆ UPA ಎಲ್ಲರೂ ಗವರ್ಮೆಂಟ್ ಸಹಿತ- ಇದ್ದಾಗ ಏನಾಯ್ತು? ಯಾವ್ದು ಹೇಳಿದ್ರಿ? UPA ಗವರ್ಮೆಂಟ್ ಇದ್ದಾಗ ಯಾಕೆ ಮಾಡಿಲ್ಲ, ಯಾಕೆ ಪ್ರಶ್ನೆ ಮಾಡಿಲ್ಲ? ಇದನ್ನ ಕೇಳಬಾರ್ದು ನಾವಾಗಿದ್ರೆ. ಅವಾಗ ಮಾಡಿಲ್ಲ ಅಂದ್ಮೇಲೆ ಇವಾಗ ಮಾಡಬಾರ್ದು ಅಂತಿದ್ಯಾ? ನಾನು ಕೇಳ್ತಾ ಇರೋದು ಅವಾಗ ಏನ್ ಮಾಡ್ತಾ ಇದ್ರು, ಯಾಕೆ ಯಾವ ಕಾರಣಕ್ಕೆ ಮಾಡಿಲ್ಲ? ಸರ್ಕಾರದವ್ರನ್ನ ಕೇಳಿ. ಅಲ್ಲ ಕೇಳೋಣ, ನನ್ನ ನಿಮ್ಮ ಕೇಳೋದಲ್ಲ. ವಿಶ್ಲೇಷಣೆ. ನನ್ನ ವಿಶ್ಲೇಷಣೆ ಹೇಳ್ತಾ ಇದ್ದೀನಿ. yes. ಮಾಡಿಲ್ಲ ಅಂತಂದ್ರೆ ಮಾಡದೆ ಇರೋರ್ನ ಕೇಳಿ. ಇಲ್ಲ ಅವ್ರನ್ನೇ ನಾನು ಈಗ ನನಗೆ ಬೇಕಾಗಿರೋದು ಸರ್, ಅಥವಾ ನಿಮಗೆ ಬೇಕಾಗಿರೋದೇನು? Correct, ನೋಂದಣಿ sir. ಬೇಕು ಅಂತ ಬೇಕಾ ಬೇಡ್ವಾ? ಯಾವಾಗ ನೀವು ಪ್ರಶ್ನೆ ಮಾಡಿದ್ರಿ? ಈಗ ಯಾಕೆ ಪ್ರಶ್ನೆ ಮಾಡಿದ್ರಿ? ಗೃಹ ಮಂತ್ರಿ ಇಲ್ಲ, ಅದನ್ನೇ ಹೇಳಿದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಇವಲ್ಲ. ಅಲ್ಲ ಸರ್, ನಾನ್ ಕೇಳ್ತಾ ಇರೋದು, ನಾನ್ ನೆಕ್ಸ್ಟ್ ಕಾಂಗ್ರೆಸ್ ವಕ್ತಾರಿಗೆ ಆ ಪ್ರಶ್ನೆ ಕೇಳ್ತೀನಿ. ಆದ್ರೆ ಈಗ RSS ಧೋರಣೆ ನೀವು ಹೆಂಗ್ ಹೇಳಿದ್ರಿ ಅಲ್ಲ, RSS ಮನೋಧೋರಣೆ ಹೇಳಿದ್ರಿ ಅಂದ ತಕ್ಷಣ ನೀವು ಆಡಳಿತ ಪಕ್ಷದವ್ರದ್ದು ಹೇಳ್ಬೇಕಲ್ಲ ಧೋರಣೆನ. ಸರ್ ನಾನು ಹೇಳ್ತಾ ಇರೋದು ಹಾ. ಆಳುವ ಪಕ್ಷ ಯಾವುದು? ಹೌದು, ಈ ಕಾಂಗ್ರೆಸ್ ಇದೆ. ಕೇಂದ್ರದಲ್ಲಿ NDA ಇದೆ. NDA ಇದೆ. ಹೌದು. ಅದು ಯಾರ ಆಶ್ರಯದಲ್ಲಿ ಅದೇ ಅದು RSS ಆಶ್ರಯದಲ್ಲಿ ಇದೆಯಾ? ಈಗ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ? ಅದಕ್ಕೆ ನಾನೇನ್ ಹೇಳ್ತಾ RSS ಇದ್ದೀನಿ, ನ. ನಿಮ್ಮನ್ನ ಕ್ವಶನ್ ಮಾಡ್ತಾ ಇಲ್ಲ ನಾನು, ಆ ನಿಟ್ಟಿನಲ್ಲಿ ಒಂದು ವಿಶ್ಲೇಷಣೆ ಮಾಡಿ ಅಂತ ನೀವು ಟೈಮ್ ಕೊಟ್ರೆ ಮಾಡ್ತೀನಿ. ಆಯ್ತು, 100% ಐ ವಿಲ್ ಅಲೋ ಯು. ಆಯ್ತಾ? ಓಕೆ, ಸಮಯ ಕೊಟ್ರೆ ಮಾಡ್ತೀನಿ. ಡೆಫಿನೆಟ್ಲಿ ಐ ವಿಲ್ ಅಲೋ ಯು. ನೆಕ್ಸ್ಟ್ ಅದಕ್ಕೆ ನೀವು ತಯಾರಾಗಿ ಮತ್ತು ವಿಶ್ಲೇಷಣೆನ ಮಾಡಬೇಕು. ಈಗ ಮುಂದಿನ ಪ್ರಶ್ನೆ, ಇಸ್ ಇಟ್ ನಾಟ್ ಟಾರ್ಗೆಟ್ ಪಾಲಿಟಿಕ್ಸ್? ಇದು ರಾಜಕೀಯ ಪ್ರೇರಿತ ಹೌದಾ ಅಲ್ವಾ? ಯಾಕಂತ ಹೇಳಿದ್ರೆ ದಿಢೀರಂತ ಪ್ರಶ್ನೆ ಮಾಡಬಾರ್ದಾ ಅಂತ ಅವ್ರು ಕೇಳಿದ ತಪ್ಪೇನಿಲ್ಲ. ಶಶಿಕಾಂತ್ ಹೇಳಿ ಅವ್ರು ಕರೆಕ್ಟಾಗಿ ಕೇಳಿದ್ರು, ಅವಾಗ ಮಾಡಿಲ್ಲ ಅಂದ್ರೆ ಈಗ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ. ಆದ್ರೆ ನಮ್ಮ ಪ್ರಶ್ನೆ, ಆಗ ಯಾವ ಕಾರಣಗಳಿಂದ ಮಾಡಲಿಲ್ಲ, ಮುಂಚೆ ಬ್ಯಾನ್ ಮಾಡಿ ಯಾಕೆ ವಾಪಸ್ ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆಗೂ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರರು ಉತ್ತರ ಕೊಡ್ತಾರೆ. ಮೈತ್ರಿ ಪಕ್ಷದ JDS ವಕ್ತಾರರು ಕೂಡ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡ್ತಾ ಹೋಗೋಣ.